ಓಂ ನಮಃ ಶಿವಾಯ. ಸದ್ಗುರು ಶ್ರೀ ಅಮರಲಿಂಗಾಯ ನಮಃ, ಅಮರೇಶ್ವರಾಯ ನಮಃ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಔರಾದ್ ನಗರದಲ್ಲಿ ಅಮರೇಶ್ವರ ಜಾತ್ರೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಜಾತ್ರೆ ಸುಮಾರು 1950ರಲ್ಲಿ ಪ್ರಾರಂಭ ಆಗಿದೆ. 1950ರಲ್ಲಿ ಈ ಭಾಗದ ಶಂಕರರಾವ್ ದೇಶಮುಖ್ ಅನ್ನೋರು ತನ್ನ 100 ಎಕರೆ ಜಮೀನು ಮಾಡಿಕೊಂಡು ಈ ಒಂದು ಜಾತ್ರೆಯನ್ನು ಮಾಡಿರ್ತಾರೆ. ಆ ಜಾತ್ರೆ ಇಲ್ಲಿಯವರೆಗೂ ಕಂಟಿನ್ಯೂ ಆಗಿ ನಡೆದುಕೊಂಡು ಬರ್ತಾ ಇದೆ. ಸುಮಾರು 50-60 ವರ್ಷಗಳು ಮೇಲಾಗಿದೆ. 75 ವರ್ಷಗಳಿಂದ ಕಂಟಿನ್ಯೂ ಆಗಿ ನಡೆದುಕೊಂಡು ಬರ್ತಾ ಇದೆ. ಅದಕ್ಕೆ ಈ ಊರಿನ ನಗರದ ಎಲ್ಲ ಜನರು ಸಹಕಾರ ಮಾಡಿ ಈ ಜಾತ್ರೆಯನ್ನು ತುಂಬ ಅತಿ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರ್ತಾರೆ. ಈ ಪ್ರಮುಖವಾದಂಥ ಅಮರೇಶ್ವರ ದೇವಸ್ಥಾನ, ಅಮರೇಶ್ವರ ದೇವರು, ಅಮರಲಿಂಗ ಇದು ಯಾವುದೂ ಇದು ಇಲ್ಲ. ಅಮರೇಶ್ವರ ಅಂತೇಳಿ ಅವರು ಏನಾಯಿತು ಅಂತಂದ್ರೆ ಎನ್ಗುಂದದಿಂದ ಒಂದು ಆಕಳು ಬರ್ತಿತ್ತು. ಅದು ಬಂದು ಡೈಲಿಯಲ್ಲಿ ಹಾಲು ಬಿಡ್ತಿತ್ತು. ಹಾಲು ಬಿಡೋ ವೇಳೆಗೆ ಎಲ್ಲರೂ ಊರವರು ಒಳೆಯಾಗಿ ಜಮಾಗಿ ಆ ಆಕಳ ಹಿಂದೆ ಹೋಗಿ ನೋಡಿದಾಗ ಅಲ್ಲಿ ಹಾಲು ಬಿಡ್ತಾ ಇದ್ದಿದ್ದು ನೋಡಿದಾಗ ಎಲ್ಲರೂ ಬಂದು ಅಲ್ಲಿ ಹಾಲು ಬಿಟ್ಟಂಥ ಜಾಗನ ಕೊರೆದ್ರೆ ಕೊರೆಯ ವೇಳೆಗೆ ಒಳಗಿನ ಅಮರವಾಣಿ ಆಯಿತು. ನಾ ಅಮರಲಿಂಗ ಇದ್ದೀನಿ, ಅಮರೇಶ್ವರ ಇದ್ದೀನಿ, ನನಗೆ ನೀವು ಯಾರೂ ಇರೋದ ಕೊರಿಬೇಡ್ರಿ. ನೀವು ಯಾರು ಸದಾ ನನಗೆ ಭಕ್ತಿಯಿಂದ ಪೂಜೆ ಮಾಡ್ತೀರಿ ಅವ್ರ ಮನದಲ್ಲಿ ಇರ್ತೀನಿ, ಅವ್ರಿಗೆ ಯಶಸ್ಸು ಐರೋರ ಭೋಗ ಭಾಗ್ಯಗಳನ್ನ ಕೊಡ್ತೀನಿ ಅಂತ ಒಳಗಿನ ಅಮರವಾಣಿ ಆಯಿತು. ಇವಾಗ ಅದು ಅಮರೇಶ್ವರ ಅದಕ್ಕಿಂತ ಮೊದಲು 3 ಜನ ಎಲ್ಲ ಹಾರೆ ತಗೊಂಡು ಹುಸಿ ತಗೊಂಡು ಹೊಡೆದಾಗ ಅದರ ರಂಧ್ರಗಳು ಬಿದ್ದಾವೆ. ಇವತ್ತಿನೂ ಅದ ಹಾಗೆ. ಈಗ ನಾವು ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾಯಿದ್ದೆವು. ನಾನು ಸುಮಾರು 45 ವರ್ಷಗಳಿಂದ ನಾನೇ ಅಧ್ಯಕ್ಷತೀನಿ ದೇವಾಲಯದು. ಮತ್ತು ನಾನು ಕೂಡ ನನ್ನ ಕೈಲಾದಷ್ಟು ಆ ದೇವಸ್ಥಾನದ ಸೇವೆಯನ್ನು ಮಾಡ್ತೀನಿ. ಈ ಔರಾದ್ ನಗರದ ಜನ, ತಾಲೂಕಿನ ಜನ ಒಳ್ಳೆಯ ಜನ ಇದ್ದಾರೆ. ಈ ಎಲ್ಲ ದೇವರುಗಳಿಂದ ಹ್ಯಾಂಗೆ ಜಾತ್ರೆ ಆಗ್ತದೋ ಅದಕ್ಕಿಂತ ಹೆಚ್ಚು ದೊಡ್ಡದಾಗಿ ಜಾತ್ರೆ ಇದು ಆಗ್ತದೆ ಅನ್ನತಕ್ಕಂಥ ವಿಶ್ವಾಸ ನನಗಿದೆ. ಆದ್ದರಿಂದ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನನ್ನ ಹೆಸರು ಬಸವರಾಜ್ ದೇಶಮುಖ್, ಅಧ್ಯಕ್ಷರು ಅಮರೇಶ್ವರ ದೇವಸ್ಥಾನ ಕಮಿಟಿ ಔರಾದ್.